ಹಾಯ್ ಫ್ರೆಂಡ್ಸ್, ಆರ್.ಕೆ. ತುಂಬೆ ಚಾನಲಿಗೆ ಸ್ವಾಗತ. ನೋಡಿ, ಇಂದು ಮಳೆಗಾಲದ ಇನ್ನೊಂದು ಪದಾರ್ಥದೊಟ್ಟಿಗೆ ಬಂದಿದ್ದೇನೆ. ಇದು ಪತ್ರೊಡೆ ಎಲೆ ಇದು. ಇದರಲ್ಲೊಂದು ಪತ್ರೊಡೆ ಮಾಡುವ. ನೋಡಿ, ತೇವು ಅಂತ ಹೇಳ್ತಾರಲ್ಲ ತುಳುವಿನಲ್ಲಿ. ನೋಡಿ, ಈ ಎಲೆಯಲ್ಲಿ ಈಗ ಚಂದ ಮಾಡಿ ಎಲೆಯನ್ನು ಎಲ್ಲ ನಾರು ಎಲ್ಲ ತೆಗೆದು, ನೋಡಿ ಹಿಂದುಗಡೆ ದಂಟು ನಾರು ಎಲ್ಲ ತೆಗೆದು ಸರಿ ಎರಡೆರಡು ನೀರಲ್ಲಿ ತೊಳೆದು ಕ್ಲೀನ್ ಮಾಡಿಟ್ಟು ಬಂದಿದೆ. ನೋಡಿ, ಈ ಥರ ಇಟ್ಟಿದ್ದೇನೆ. ನೋಡಿ, ಈಗ ಮಸಾಲೆಗೆ ರೆಡಿ ಮಾಡಲಿಕ್ಕೆ ಉಂಟು. ನೋಡಿ, ಈಗ ಒಂದು ಗ್ಲಾಸು ಕುಚ್ಚಲಕ್ಕಿ, ದೋಸೆಗೆ ಹಾಕುವ ಕುಚ್ಚಲಕ್ಕಿ ಮತ್ತು ಹೆಸರು, ಇದನ್ನು ರಾತ್ರಿ ನೆನೆ ಹಾಕಿದ್ದೇನೆ. ಒಂದು 6 ಗಂಟೆ ಕಾಲ ನೆನೆಬೇಕು. ಸೊ ನಾನು ರಾತ್ರಿ ನೆನೆ ಹಾಕಿದ್ದೇನೆ. ಈಗ ತಂದಿದ್ದೇನೆ, ಸರಿ ಮೂರು ಸಲ ನೀರು ತೆಗೆದು ತೊಳೆದು ತಂದಿದ್ದೇನೆ. ಇನ್ನು ಮಸಾಲೆಗೆ ತೆಂಗಿನ ತುರಿ ಎಷ್ಟು ಹಾಕಿದರೂ ಅದು ಸ್ಮೂತ್ ಬರ್ತದೆ. ನಾನು ಇಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಎಣ್ಣೆಯಲ್ಲಿ ಹುರಿದ ಮೆಣಸು, ನೋಡಿ ಗಿಡ್ಡ ಮತ್ತು ಉದ್ದ ಮೆಣಸು, ಮತ್ತು ಇದು ಹಿಂಗು. ನೋಡಿ, ಇದು ಇಷ್ಟು ಹಿಂಗು, ಸರಿ ಹಿಂಗು ತೆಗೆದಿದ್ದೇನೆ. ಮತ್ತು ಉಪ್ಪು 1 ಹಿಡಿಗಿಂತ ಜಾಸ್ತಿ ಉಪ್ಪು ತೆಗೆದಿದ್ದೇನೆ. ಮತ್ತು ನೋಡಿಕೊಂಡು ಮಸಾಲ ನೋಡಿಕೊಂಡು ಉಪ್ಪು ಬೇಕಾದರೆ ಹಾಕ್ಬೋದು. ಮತ್ತು ಇದು ಹುಳಿಗೆ ನನಗೆ ಸ್ವಲ್ಪ ಜುಂಬುಳಿ ಸಿಕ್ಕಿದೆ ಅಂಥೇಳಿ ಹುಳಿ ಸ್ವಲ್ಪ ಕಮ್ಮಿ ಹಾಕಿದ್ದೇನೆ. ಜುಂಬುಳಿ ಇಲ್ಲದವರು ಹುಳಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಹುಳಿ ಇಲ್ಲದ್ರೆ ತುರಿಸ್ತದೆ. ಅದಕ್ಕೋಸ್ಕರ ಜುಂಬುಳಿ ಇದ್ದವರು ಜುಂಬುಳಿ ಹಾಕಿದರೆ ತುಂಬ ಒಳ್ಳೆಯದು. ನನಗೆ ಜುಂಬುಳಿ ಇಷ್ಟೇ ಸಿಕ್ಕಿದ್ದು, ಅದರ ಕಣೆ ಇಷ್ಟೇ ಜುಂಬುಳಿಯಲ್ಲಿ ಮಾಡ್ತಾ ಇದ್ದೇನೆ. ನೋಡಿ, ಈಗ ಇದನ್ನು ಕಡಿಬೇಕು ಫಸ್ಟಿಗೆ. ನೋಡಿ, ಹೆಸರು ಮತ್ತು ಇದನ್ನು ಕುಚ್ಚಲಕ್ಕಿ ಬಿಟ್ಟು ಉಳಿದದೆಲ್ಲವನ್ನೆಲ್ಲ ಇಷ್ಟು ಕಳೆದಿದ್ದೇನೆ. ಈಗ ಇಷ್ಟು ಸಣ್ಣ ಆಯಿತು. ಇನ್ನು ಇದನ್ನು ಗ್ರೈಂಡರಿಗೆ ಹಾಕಿಕೊಂಡು ಕಡಿಬೇಕು. ನೋಡಿ, ಎಷ್ಟು ಹದ ಮಸಾಲೆ ರೆಡಿ ಮಾಡಿದ್ದೇನೆ. ನೋಡಿ, ಹಿಟ್ಟು ಈಗ ಇಷ್ಟು ಕಲಸಿಟ್ಟಿದ್ದೇನೆ. ಈಗ ನೋಡಿ, ಒಂದೊಂದೇ ನೋಡಿ ದೊಡ್ಡ ಎಲೆಯನ್ನು ಕೆಳಗಿಡಬೇಕು. ಫಸ್ಟಿಗೆ ಸಾರಿಸ್ಬೇಕು. ಇದು ಮಳೆಗಾಲದ ಸ್ಟಾರ್ಟಿಂಗ್ ಆದರೆ ಸ್ವಲ್ಪ ಎಳತ್ತು ಎಲೆ ಸಿಗ್ತದೆ, ಮತ್ತೆ ಸ್ವಲ್ಪ ಬೆಳೀತದೆ. ಮತ್ತು ಈ ಎಲೆಯನ್ನು ನೋಡಿ, ಇದು ಹೀಗೆ ಅಲ್ಲಿ ಅಪ್ಪು ಬರ್ತದೆ. ಸ್ವಲ್ಪ ಎಲೆ ಹೀಗೆ ಕಟ್ ಮಾಡಿ ಹಾಕಿದ್ರೆ ಇದು ಲೆವೆಲ್ ನಿಲ್ತದೆ. ಎಳತ್ತು ಉಂಟು ಎಲೆ. ಈಗ ಮಳೆಗಾಲ ಸ್ಟಾರ್ಟಿಂಗ್ ಆದ ಕಾರಣ ಎಳತ್ತು ಎಳೆ ಇದೆ. ಮತ್ತು ಒಳ್ಳೆಯ ಸ್ಥಳ ನೋಡಿ ತೆಗೀರಿ. ಕೆಲವು ಸ್ಥಳ ಎಲ್ಲ ಒಳ್ಳೇದಿಲ್ಲದಿದ್ರೆ ಅಂಥ ಎಲೆಯನ್ನೆಲ್ಲ ತರಬೇಕು. ನಾರೆಲ್ಲ ನೋಡಿ ಸರಿ ಚಂದ ಮಾಡಿ ತೆಗೆದು. ನೋಡಿ, ಇದು ನಾರೆಲ್ಲ ತೆಗಿಬೇಕು. ನೋಡಿ, ಇಲ್ಲದಿದ್ರೆ ತುರಿಸ್ತದೆ. ಒಂದ್ಸಲ ಆ ಡೈರೆಕ್ಷನಲ್ಲಿ ಎಲ್ಲ ಇಟ್ಟರೆ ಒಂದ್ಸಲ ಕೆಳಗೆ ರಿವರ್ಸ್ ಎಲ್ಲ ಇಡಬೇಕು. ಈಗ ಈ ಮೇಲೆ ಇಟ್ಟು ನೋಡಿ, ಇದನ್ನು ಈಗ ನೋಡಿ ಸಾಧಾರಣ ಒಂದು 8-10 ಎಲೆ ಇಡಬೇಕಾಗ್ತದೆ. ದೊಡ್ಡದಾದರೆ ಒಂದು 4-5 ಎಲೆಯಲ್ಲಿ ಸಾಕಾಗ್ತದೆ. ಚಿಕ್ಕ ಎಲೆ ಅದು. ಮತ್ತು ದೊಡ್ಡ ಎಲೆ ಅಡಿಗೆ ಇಟ್ಟು ಚಿಕ್ಕ ಎಲೆ ಮೇಲೆ ಹೀಗೆ ಇಡಬೇಕು. ಸಾಕು. ಮಡಚುವಾಗ ಓಪನ್ ಆಗದಾಗೆ ನೋಡಿ. ಆಗ ಮಾಡಿದ ಇದನ್ನು ಎಲ್ಲವನ್ನು ಆಫ್ ಕಟ್ ಮಾಡಬೇಕು. ನೋಡಿ, ಎಲ್ಲವನ್ನು ಈ ಥರ ಕಟ್ ಮಾಡಿದ ಪ್ಲೇಸನ್ನು ಮೇಲ್ಗಡೆ ಇಡಬೇಕು. ಇಲ್ಲದ ನೀರು ಹೋಗ್ತದಲ್ಲ, ಅದನ್ನು ಮೇಲ್ಗಡೆ ಇಟ್ಟು ಈ ಥರ ಇಡ್ಲಿ ಪಾತ್ರೆಯಲ್ಲಿ ಈಗ ಬೇಯಿಸಬೇಕು. ಸಾಧಾರಣ ಒಂದು 3/4 ಗಂಟೆ ತನಕ ಬೇಯಬೇಕದು. ಈಗ ನೋಡಿ, ಈಗ ಒಂದು 3/4 ಗಂಟೆ ಬೆಂದಿದೆ. ನೋಡಿ, ಈಗ ಸರಿ ನೋಡಿ
ಕಟ್ ಮಾಡುವಾಗ ಫುಲ್ ಕಟ್ಟಾಗಿ ಬರ್ತದೆ ನೋಡಿ. ಇದಕ್ಕೆ ಸ್ವಲ್ಪ ತಣಿಬೇಕು. ಈಗ ಬಿಸಿ ಬಿಸಿ ಉಂಟು ನೋಡಿ. ತೆಂಗಿನ ಎಣ್ಣೆ ಹಾಕಿ ತಿನ್ನಲಿಕ್ಕೆ ತುಂಬ ಪರಿಮಳ ಮತ್ತು ಟೇಸ್ಟ್ ಆಗಿರ್ತದೆ. ಬಿಸಿ ಬಿಸಿ ಇರುವಾಗ ಜಾಗ್ರತೆ ಮಾಡಿ, ಬಿಸಿ ಸ್ವಲ್ಪ ತಣಿಬೇಕು ತಿನ್ನಲಿಕ್ಕೆ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗುವ.